ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಜ್ಞಾನದೀಪ ಯೋಜನೆಯಡಿ ರಾಜ್ಯದ ವಿವಿಧ ಶಾಲೆಗಳಿಗೆ 1,000 ಶಿಕ್ಷಕಿಯರನ್ನು ನಿಯೋಜಿಸಿದೆ ಮತ್ತು ಬಡ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಬಾರದೆಂಬ ಉದ್ದೇಶದಿಂದ 125 ಕೋಟಿ ರೂಪಾಯಿ ಸ್ಕಾಲರ್‌ಶಿಪ್ ನೀಡಿದೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕರಾವಳಿ ಪ್ರಾದೇಶಿಕ ವ್ಯಾಪ್ತಿ ನಿರ್ದೇಶಕ ಆನಂದ್ ಸುವರ್ಣ ಹೇಳಿದ್ದಾರೆ. ಅವರು ಗ್ರಾಮಾಭಿವೃದ್ಧಿ ಯೋಜನೆಯ ಆಶ್ರಯದಲ್ಲಿ ಜ್ಞಾನದೀಪ ಯೋಜನೆಯಲ್ಲಿ ಆಯ್ಕೆಯಾಗಿರುವ ತಾಲೂಕಿನ 12 ಮಂದಿ ಶಿಕ್ಷಕಿಯರಿಗೆ ಪೊನ್ನೆಚಾರಿ ವೆಂಕಟರಮಣ ದೇವಸ್ಥಾನದ ಸಭಾಂಗಣದಲ್ಲಿ ಮಂಜೂರಾತಿ ಪತ್ರವನ್ನು ವಿತರಿಸಿ ಮಾತನಾಡಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ವಿರೂಪಾಕ್ಷ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಮನುಷ್ಯನ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವವರು ಶಿಕ್ಷಕರು. ಬಡ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಬೇಕೆಂಬುದು ಹೆಗ್ಗಡೆಯವರ ಉದ್ದೇಶವಾಗಿದೆ. ಪ್ರಾಥಮಿಕ ಶಾಲೆಯ ಶಿಕ್ಷಕರು ಮಕ್ಕಳ ಮನಸ್ಸಿನ ಮೇಲೆ ಗಾಢವಾದ ಪರಿಣಾಮವನ್ನು ಬೀರುವವರು. ಆದ್ದರಿಂದ ಸರ್ಕಾರಿ ಅಥವಾ ಅತಿಥಿ ಶಿಕ್ಷಕರೆಂಬ ಭೇದ ಭಾವ ಮಾಡದೆ ಮುಗ್ಧ ಮಕ್ಕಳಿಗೆ ಜ್ಞಾನವನ್ನು ನೀಡಿ ಅವರು ಸಮಾಜದಲ್ಲಿ ಗೌರವಯುತವಾಗಿ ಬದುಕುವಂತೆ ಮಾಡುವ ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಎಂದರು. ಅವ್ರಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು ಅಂತಕ್ಕಂಥ ಒಂದು ಕೈಂಕರ್ಯವನ್ನು ಇಟ್ಕೊಂಡು ಎಲ್ಲೆಲ್ಲಿ ಅಗತ್ಯ ಇರುವಂಥ ಶಾಲೆಗಳಿಗೆ ಅವರು ಶಿಕ್ಷಕರನ್ನು ಇವತ್ತು ಜ್ಞಾನಾಭಿವೃದ್ಧಿ ಯೋಜನೆ ವತಿಯಿಂದ ಕೊಟ್ಟಿದ್ದಾರೆ. ಸೊ ಹಾಗಾಗಿ ತಾವೆಲ್ಲರೂ ಕೂಡ ಈಗ ಆಲ್ರೆಡಿ 1 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೀರಾ. ನಿಮಗೆಲ್ಲರಿಗೂ ಕೂಡ ಒಂದು ಭಾಳ ಸಂತೋಷ. ನಮಗೆ ಹೋದಾಗ ನೋಡುವಾಗ ಟೀಚರ್ಸು ಎಷ್ಟು ಜನ ನಿಮ್ಮಲ್ಲಿ ವರ್ಕ್ ಮಾಡ್ತಾ ಇದ್ದೀರ ಅಂತ ಕೇಳುವಾಗ ನಮ್ಮಲ್ಲಿ 3 ಜನ ಟೀಚರ್ಸ್ ಇದ್ದೀವಿ ಅಂತ ಹೇಳ್ತಾರೆ ಫಸ್ಟು. ಆಮೇಲೆ ಇನ್ನೊಂದು 2 ಜನ ಎಕ್ಸ್ಟ್ರಾ ಇದ್ದಾರಲ್ಲ ಅವ್ರು ಯಾರು ಅಂತ ಹೇಳುವಾಗ ಅವರು ಅತಿಥಿ ಶಿಕ್ಷಕರು ಒಬ್ಬರಿದ್ದಾರೆ, ಒಬ್ಬರು ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಕೊಟ್ಟಿರ್ತಕ್ಕಂಥವ್ರು, ಇನ್ನೊಬ್ಬರು ಊರಿನಿಂದ ಪೋಷಕರಿಂದ ಪಡ್ಕೊಂಡಿದ್ದೀವಿ ಹೀಗೆಲ್ಲ ಹೇಳ್ತಾರೆ. ಹಾಗಿದ್ಮೇಲೆ ನಿಮ್ಮಲ್ಲಿ ಟೋಟಲ್ ಟೀಚರ್ಸ್ ಎಷ್ಟು ಅಂತ ಹೇಳುವಾಗ 6 ಜನ ಟೀಚರ್ಸು ಅಂತಲೇ ಹೇಳಬೇಕು ನೀವು. ನಾನು ಸರ್ಕಾರಿ ಶಾಲೆ ಟೀಚರ್ಸನ್ನು ಮಾತ್ರ ಎಷ್ಟು ಅಂತ ಕೇಳಲಿಲ್ಲ, ಒಟ್ಟು ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಕೇಳುವಾಗ ನಾನು ಹೇಳೋದು ಎಲ್ಲರೂ ಕೂಡ ಶಿಕ್ಷಕರೇನೆ, ಮತ್ತು ಅದರಲ್ಲಿ ಭೇದ ಭಾವ ಬೇಡ ಅಂತಕ್ಕಂಥದ್ದು. ಇಲ್ಲಿ ಯಾರೂ ಇಲ್ಲ, ಸರ್ಕಾರಿ ಶಾಲೆ ಶಿಕ್ಷಕರೊಂದು 4-5 ಜನ ಇದ್ದೀರಾ, ಎಲ್ಲರೂ ಕೂಡ ಮೂಲತಃ ಶಿಕ್ಷಕರು ಅಂತೇಳಿದರೆ ಜ್ಞಾನವನ್ನು ನೀಡ್ತಕ್ಕಂಥವ್ರು, ಕತ್ತಲಿನಿಂದ ಬೆಳಕಿನ ಕಡೆಗೆ ಮಕ್ಕಳನ್ನು ಕೊಂಡೊಯ್ತಕ್ಕಂಥವ್ರು, ಏನೂ ಗೊತ್ತಿಲ್ಲದೆ ಇರತಕ್ಕಂಥ ಮುಗ್ಧ ಮನಸ್ಸಿನ ಮಗು ಶಾಲೆಗೆ ಬರುತ್ತೆ. ಜನಜಾಗೃತಿ ವೇದಿಕೆಯ ತಾಲೂಕು ಅಧ್ಯಕ್ಷ ಮಿತ್ತಬೈಲು ವಾಸುದೇವ ನಾಯಕ್, ದಕ್ಷಿಣ ಕನ್ನಡ ಜಿಲ್ಲೆಯ ನಿರ್ದೇಶಕ ದಿನೇಶ್, ಬಾಬು ರಾಜೇಂದ್ರ ಪ್ರಸಾದ್ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ತೆರೇಸಾ ಕಾರ್ಡೋಸಾ ಅತಿಥಿಗಳಾಗಿ ಭಾಗವಹಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ವಿರೂಪಾಕ್ಷ ಅವರನ್ನು ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಸನ್ಮಾನಿಸಲಾಯಿತು. ತಾಲೂಕು ಯೋಜನಾಧಿಕಾರಿ ಧನಂಜಯ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು. ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ವಿನೂತ ಕಾರ್ಯಕ್ರಮ ನಿರೂಪಿಸಿದರು. ತಾಲೂಕು ಲೆಕ್ಕ ಪರಿಶೋಧಕ ವಸಂತ್ ವಂದಿಸಿದರು. ಪ್ರೇಮಶ್ರೀ V4 ನ್ಯೂಸ್ ಮೂಡುಬಿದಿರೆ.